ದಾಯತವನರಿಯಲಿಕೆ ಸುಲಭೋಪಾಯದಿಂದೆದಿರಿಟ್ಟು ಬಾಯ ಸ್ಥಳಕ್ಕೆ ಗುರುವಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನ್ನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಈ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಹಿರಿಯರಲ್ಲಿ, ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂತ ಎಲ್ಲ ಯುವ ಮಿತ್ರರಲ್ಲಿ, ಆಗಮಿಸಿರುವ ಎಲ್ಲ ಶರಣರೇ, ಎಲ್ಲರಿಗೂ ಶರಣಾರ್ಥಿಗಳು. ಇದೊಂದು ವಿಶೇಷವಾದ ಕಾರ್ಯಕ್ರಮ. ಬಸವ ಜಯಂತಿ ಅಂತ ಹೇಳಿದ್ರೆ ನಾವು ನಮ್ಮ ಮನೆ ಪೂರ್ತಾಗಿ ಮಾಡಿಕೊಳ್ಳುವಂತ ಒಂದು ವ್ಯವಸ್ಥೆ. ಇತ್ತಿತ್ತಲಾಗ ಒಂದು ಜಾತಿಯಾಗಿ ಬರ್ತಕ್ಕಂತ ಒಂದು ವ್ಯವಸ್ಥೆ, ಧರ್ಮವಾಗಿ ಬರಬೇಕಾಗಿದ್ದು ಜಾತಿಯಾಗಿ ಬರ್ತಕ್ಕಂತ ವ್ಯವಸ್ಥೆಯಲ್ಲಿ ನಾವು ಬರ್ತಾ ಇದೀವಿ. ಅದು ಅಲ್ಲ ಅನ್ನೋದನ್ನ ಬಸವಣ್ಣ 12ನೇ ಶತಮಾನದಲ್ಲಿ ನಮಗ್ ಕೊಟ್ಟು ಹೋಗಿಬಿಟ್ಟವ. ಬಹಳ ತುಂಬಾ ಚೆನ್ನಾಗಿ, ಬಹಳ ಈಜಿಯಾಗಿ ಕೊಡ್ತಕ್ಕಂತ ಕೆಲಸವನ್ನ ಮಾಡಿದವ. ಅದನ್ನ ನಾವು ಇನ್ನೂ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಬಹಳ ದೂರ ಉಳಿತಾ ಇದೀವಿ ನಾವೆಲ್ಲ. ಯಾರ ಮನೆಯಲ್ಲಿ ಹೋದ್ರೂ ಸಹಿತ ಅಲ್ಲಿ ಕಾಣೋದು ಏನು ಅಂತಂದ್ರೆ ಬಸವ ಸಂಸ್ಕೃತಿ ಅಥವಾ ವೀರಶೈವ ಸಂಸ್ಕೃತಿಯನ್ನ ನಾವು ಕಾಣೋದೇ ಇಲ್ಲ. ಅಲ್ಲಿ ಬೇರೆ ಸಂಸ್ಕೃತಿಯನ್ನೇ ಕಾಣ್ತೇವೆ. 12ನೇ ಶತಮಾನದಲ್ಲಿ ಕಾಲ ಹೆಂಗಿತ್ತು ಅಂದ್ರೆ, ಒಬ್ಬ ಹೆಣ್ಣು ಮಗಳು ಲಗ್ನವಾಗಿ ಮನೆ ತುಂಬಿದರೆ ತಿರುಗಿ ಹೆಣವಾಗಿಯೇ ಹೊರಗೆ ಬರ್ತಕ್ಕಂತ ಒಂದು ಕಾಲ ಇತ್ತು. ಅಷ್ಟು ಸ್ವಾತಂತ್ರ್ಯ ಇದ್ದಿಲ್ಲ ಹೆಣ್ಮಕ್ಳಿಗೆ ಆ ಕಾಲಕ್ಕೆ. ಅಂಥ ಒಂದು ಕಾಲದಲ್ಲಿ ಹೊರಗೆ ಬಂದಂತವರು ಬಸವಣ್ಣನವರು ಎಲ್ಲ ಒಟ್ಟು. ಇವತ್ತು ಅವ್ರು ಯಾಕೆ ಪ್ರಸ್ತುತ ಆಗ್ತಾರೆ ಅಂದ್ರೆ ಇದಕ್ಕೆ ಪ್ರಸ್ತುತ ಆಗ್ತಾರೆ. ಯಾರು ಎಲ್ಲವನ್ನೂ ಹೊರಗಿಟ್ಟಿದ್ರು, ಅದು ನಮ್ಮಲ್ಲಿ ಒಳಗೆ ಬರಬಾರದು ಅಂತ ಹೊರಗಿಟ್ಟಿದ್ರು, ಯಾರು ಅಕ್ಷರವನ್ನ ಕಲಿತಿದ್ದಿಲ್ಲ ಅವರೆಲ್ಲರಿಗೂ ಅನುಭವ ಮಂಟಪದ ಮುಖಾಂತರವಾಗಿ ಅಕ್ಷರವನ್ನ ಕಲಿಸುವಂತ ಕೆಲಸವನ್ನ ಬಸವಣ್ಣವರು ಆ ಕಾಲಕ್ಕೆ ಮಾಡ್ತಾರೆ. ಇವತ್ತು ನಮಗೆ ಶಾಲೆಗಳಿದಾವ, ಇವತ್ತು ನಮಗೆ ಮನೆಯಲ್ಲಿ ಶಾಲೆಗಳಿದಾವ. ಆದ್ರೆ ಆ ಕಾಲಕ್ಕೆ ಏನು ಶಾಲೆ ಇಲ್ಲಾರದ ಕಾಲದಲ್ಲಿ ಯಾರ್ಯಾರು ಬಿದ್ದಿದ್ರು ಅವರನ್ನೆಲ್ಲ ಅನುಭವ ಮಂಟಪದಲ್ಲಿ ತೆಗೆದುಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡ್ತಾನೆ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ನಾವು ಇಷ್ಟೆಲ್ಲ 75 ವರ್ಷ ಆಗುತ್ತೆ ನಮಗೆ ಸ್ವಾತಂತ್ರ್ಯ ಬಂದು. ಇನ್ನೂ ನಾವು ಬಹಳ ಹಿಂದೆ ಇದ್ದೇವೆ. ದಿವಸ ನೋಡ್ತೀವಿ ನಾವು ಪೇಪರ್ದಲ್ಲಿ ಏನಾದ್ರೂ ಒಂದು ಜಗಳಗಳು ಇದ್ದೇ ಇರ್ತಾವ, ಜಾತಿ ಜಗಳಗಳು ಅವು ಇವು ಇದ್ದೇ ಇರ್ತಾವ. ಆ ಕಾಲಕ್ಕೆ ಎಲ್ಲರಿಗೂ ಲಿಂಗವನ್ನ ಕೊಟ್ಟು ಒಳಗೆ ತೆಗೆದುಕೊಳ್ಳುವಂತ ಕೆಲಸವನ್ನ ಬಹಳ ಧೈರ್ಯವಾಗಿ ಮಾಡಿದಂತ ಒಬ್ಬ ಯಾರಾದ್ರೂ ಇದ್ರೆ ಅವರು ಬಸವಣ್ಣನವರೆಲ್ಲ ಒಟ್ಟು. ಅದಕ್ಕೆ ಅವ್ರು ಇವತ್ತು ಪ್ರಸ್ತುತ ಯಾಕೆ ಆಗ್ತಾರೆ ಅಂದ್ರೆ, ಎಲ್ಲರಿಗೂ ಪ್ರಸ್ತುತ ಯಾಕೆ ಆಗ್ತಾರೆ ಅಂದ್ರೆ ಬಿದ್ದವರನ್ನ ಒಳಗೆ ತಗೊಂಡವ. ಎಂತ ಅದ್ಭುತವಾದ, ಎಷ್ಟು ಸಮಾಜದ ವಿರೋಧ ಇವತ್ತು ನೋಡ್ತೇವೆ ನಾವು. ದೇವದಾಸಿ ಒಂದು ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ನಿಮಗೆ ಬಹಳಷ್ಟು ಜನರಿಗೆ ಅದು ಗೊತ್ತಾಯ್ತೋ ಇಲ್ಲೋ, ಜಲ್ಲಮ್ಮನ ಗುಡ್ಡದಲ್ಲಿ 5,000 ಜನ ದೇವದಾಸಿಯರನ್ನ ಒಬ್ಬ ಹೆಣ್ಣು ಮಗಳು ಕೂಡಿಸ್ತಾಳೆ. ಇಲ್ಲಿ ಮೈರಾಡ್ ಅಂತ ಒಂದು ಸಂಸ್ಥೆ ಇತ್ತು ಘಟಪ್ರಭಾದಲ್ಲಿ. ಸರ್ಕಾರದವರು ಒಂದಿಟ್ಟು ರೊಕ್ಕ ಕೊಟ್ಟಿದ್ರು, ಆಮೇಲೆ ಪರದೇಶದವರು ರೊಕ್ಕ ಕೊಟ್ಟಿದ್ರು ಈ ಕೆಲವೊಂದು ಮೂಢನಂಬಿಕೆಗಳನ್ನ ನಿರ್ಮೂಲ ಮಾಡ್ಲಿಕ್ಕೆ. ಅದು ಹೆಣ್ಮಗಳೇನೋ ಹೆಸರು ಇದೆ, ಲೀಲಾ ಅಂತ ಏನೋ ಒಂದು ಹೆಸರಿದೆ ಪಾಪ. ಸುಮಾರು 5,000 ಜನ ದೇವದಾಸಿ ಹೆಣ್ಮಕ್ಳನ್ನ ಹರಿಜನ ಕೇರಿಗೆ ಹೋಗಿ ಅವರ ಮನಸ್ಸನ್ನ ಒಲಿಸಿ, ಸರ್ಕಾರದ SP DC ಗಳ ಮನಸ್ಸನ್ನ ಒಲಿಸಿ, ಅವಾಗ ಮಿರ್ಜೆ ಅಂತೇನೋ ಇಲ್ಲಿ SP ಇದ್ರು ಅವಾಗ, ಅವರು ಬಹಳ ಸಹಕಾರವನ್ನ ಕೊಟ್ರು. ಅವಾಗ ಯಾರೋ ಒಬ್ಬ ತಮಿಳ್ನಾಡಿದವರೊಬ್ರು DC ಇದ್ರು, ಅವರು ಬಹಳ ಸಹಕಾರ ಕೊಟ್ರು. ಆ ಹೆಣ್ಣು ಮಗಳು ಮಠಕ್ಕೆ ಬಂದು, ಇಲ್ಲ ಬುದ್ಧಿ ಹಿಂಗದ ಮೂಢನಂಬಿಕೆ ಇದು, ಈ ಬಳಿಯನ್ನ ಹೊಡ್ಕೊಂತಾರೆ, ರಂಡಿ ಹುಣ್ಣಿಮೆ ಬಳಿಯನ್ನ ಹೊಡ್ಕೊಳ್ತಾರೆ, ಅದನ್ನ ಹೆಂಗಾರು ಮಾಡಿ ನಾವು ನಿರ್ಮೂಲ ಮಾಡ್ಬೇಕಾಗಿದೆ, ಸರ್ಕಾರನು ಸಹಕಾರದ ಬರ್ಬೇಕು ನೀವು ಅಂತಂತ ಹೇಳಿದ್ರು. ಬಹಳ ಜನ ಸ್ವಾಮಿಗಳ ಕೇಳಿದಾಗ ಎಲ್ಲರೂ ಕಾರ್ಯಕ್ರಮದವೆ ಅಂತ ಹೇಳಿದ್ರು. ಅವತ್ತು ಕಾರ್ಯಕ್ರಮನೂ ಬಹಳ ಇತ್ತು, ಎಲ್ಲ ಹಿಂಗೆ ಮುಹೂರ್ತನು ಬಹಳ ಚೆನ್ನಾಗಿತ್ತು. ಹಿಂಗಾಗಿ ನಾನು ಬರ್ತೀನವ, ಸ್ವಲ್ಪ ಲೇಟ್ ಆಗತ್ತೆ, ಬರ್ತೀನಿ ಅಂತಿಲ್ಲ, ಬರ್ಬೇಕು ಅಂತಂತ ಹೇಳಿದ್ರು. ಹೋಗಿದ್ದೆ ನಾನು. ನೋಡ್ರಿ, ಆ ಹೆಣ್ಣು ಮಕ್ಕಳಲ್ಲಿ ಪರಿವರ್ತನೆ ಹೆಂಗ ಬರ್ತದೆ ಅನ್ನೋದಕ್ಕೆ ನಿಮಗೊಂದಿದು ಉದಾಹರಣೆ ಇದು. ಇದನ್ನ ಬಸವಣ್ಣ 12ನೇ ಶತಮಾನದಲ್ಲೇ ಮಾಡಿಬಿಟ್ಟ. ನಿಮಗೆಲ್ಲ ಗೊತ್ತದ. ಸೂಳೆ ಸಂಕವ್ಯ ಅನ್ನೋ ಒಬ್ಬ ಹೆಣ್ಣು ಮಗಳನ್ನ ಅನುಭವ ಮಂಟಪದಲ್ಲಿ ತಗೊಂಡ ಮೇಲೆ, ಅನುಭವ ಮಂಟಪದಲ್ಲಿ ಕೇಳಕ್ಕೆ ಬರದಂತ 6 ವಚನಗಳು ಇವತ್ತು ನಮಗೆ ಬಿಡಿಸ್ಲಿಕ್ಕೆ ಆಗೋದಿಲ್ಲ. ಅಷ್ಟು ಅದ್ಭುತವಾಗಿ ವಚನವನ್ನ ಬರೆದಿದ್ದಾರೆ. ಆ ಕಾಲಕ್ಕೆ ಅಕ್ಷರವನ್ನ ಕಲಿಸಿ ಅವರಿಗೆಲ್ಲ ವಚನವನ್ನ ನಿರ್ಮಾಣ ಮಾಡುವಂತ ಕೆಲಸವನ್ನ ಅನುಭವ ಮಂಟಪದಲ್ಲಿ ಮಾಡ್ತಾರೆ. ಇಲ್ಲಿ ನಾವು ಹೋದಾಗ ಯಲಮ್ಮನ ಗುಡ್ಡಕ್ಕೆ ಹೋದ್ವಿ. 5,000 ಜನ ದೇವದಾಸಿಯವರು ಅದನ್ನ ಕೆಡಿಸಬೇಕು ಅಂತೇಳಿ ಹಾವಿನ ಬಟ್ಟಿ ತಗೊಂಡ್ಬಂದಿದ್ರು. ಅದನ್ನ ಎಲ್ಲ ಪೊಲೀಸ್ ಎಲ್ಲ ನೋಡಿ ತಗೊಂಡದ ಹೊರಗೆ ಹಾಕ್ತಕ್ಕಂತ ವ್ಯವಸ್ಥೆಯನ್ನ ಮಾಡಿದ್ರು. ಆ ಹೆಣ್ಮಕ್ಳಿಗೆ ಹೇಳಿದ್ರು, ಇದೊಂದು ಮೂಢನಂಬಿಕೆ ತಾಯಿ, ಇಲ್ಲಿ ಏನು ಇರೋದಿಲ್ಲ, ಇಲ್ಲಿ ನಿಮಗೇನು ಆಗೋದಿಲ್ಲ. ಯಲ್ಲಮ್ಮನಿಗೆ ಶಕ್ತಿ ತುಂಬರೇ ನಾವು ಸ್ವಾಮಿಗಳು. ಎಲ್ಲಿ ಹೋದ್ರು ಪ್ರಾಣ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಸ್ವಾಮಿಗಳೇ ಹೋಗಿರ್ತೀವಿ. ಅದಕ್ಕೋಸ್ಕರ ನಿಮಗೇನು ಅದು ಶಕ್ತಿ ಯಾವಾಗಲೂ, ಎಲ್ಲಮ್ಮ ಯಾವಾಗಲೂ ಕೆಟ್ಟದ್ದು ಮಾಡೋದಿಲ್ಲ, ದೇವ್ರು ಯಾವಾಗಲೂ ಕೆಟ್ಟದ್ದು ಮಾಡೋದಿಲ್ಲ ಅಂತ ಕೆಲವೊಂದು ಉದಾಹರಣೆಗಳನ್ನ ಕೊಟ್ಟು ಯಾವ ಉಪನಿಷತ್ ಇಲ್ಲ ಅಂತಂತ ಹೇಳಿದ ಮೇಲೆ ಅದ್ರಾಗ ಒಬ್ಬ ಹೆಣ್ಮಗಳು ಎದ್ ನಿಂತ್ಲಕ್ಕೆ ಧೈರ್ಯವಾಗಿ,
ನೀವ್ ಹೇಳೋದೆಲ್ಲ ಬರೋಬ್ಬರಿ ಐತ್ರಿ, ನಮಗ್ ಹೊಡ್ಕೊಳಕ್ ಅಂಜಿಗೆ ಬರ್ತದ, ಮೊದ್ಲಿಂದ ನಮ್ಮದು ಪರಂಪರೆ ಬಂದದ, ನೀವು ಬಳಿ ಇಡೋದಾದ್ರೆ ನಾವ್ ಇಟ್ಕೊಳ್ತೀವಿ ಅನ್ಲಕ್ಕಿ. ಯಾಕಂದ್ರೆ ಸ್ವಾಮಿಗಳು ಬಳಿ ಇಡೋದಿಲ್ಲ ಅಂತ ಎಲ್ಲರಿಗೂ ಗೊತ್ತದ, ನಾವು ಮತ್ ಹಂಗ ಉಳಿತೀವಿ ಅನ್ನೋದಕ್ಕೆ ಇದೊಂದು ಚಾನ್ಸ್. ಒಟ್ಟು ಈ ಚಾನ್ಸ್ ತಪ್ಪಿಸ್ಕೋಬೇಕು ಅನ್ನೋದು ಒಂದು ಚಾನ್ಸ್. ನಾವು 3 ಮಂದಿ ಸ್ವಾಮಿಗಳು ಇದ್ದೀವಿ, ಎಲ್ಲಾ ಆಫೀಸರ್ ಕೆಳಗಿದ್ರು, ಪಾಪ ಯಾರು ಮೇಲೆ ಬರ್ಲಿಲ್ಲ, ಎಲ್ಲಾ ಕೆಳಗಿದ್ರು. ಎಲ್ಲ ಬಹಳ ತುಂಬಾ ಚೆನ್ನಾಗಿ ಅವರೆಲ್ಲ ಒಟ್ಟು ವ್ಯವಸ್ಥೆ ಮಾಡಿದ್ರು. ನಾವ್ ಯಾರು ಬರೋದಿಲ್ಲ ಸ್ವಾಮೀಜಿ, ನೀವೇ ಇರ್ಬೇಕು ಮೇಲೆ, ನಿಮ್ಗೆಲ್ಲಾ ವ್ಯವಸ್ಥೆ ಕೊಡ್ತೀವಿ ಅಂತ ಕೊಟ್ರು ಅವರೆಲ್ಲ. ಆ ಕೊಟ್ಟ ಮೇಲೆ ಆಮೇಲೆ ನಾ ಹೇಳಿದೆ ಅವ್ರಿಗೆ, ನೀವು ಯಾರು ಏನ್ ಅಂಜಬೇಡ್ರಿ, ಯಾರು ಕ್ಯೂದಾಗ ಬರ್ರಿ, ನಿಮಗೆಲ್ಲಾ ಬಳಿ ಕೊಡ್ತೀರಿ ಅಂತ, ಬಳಿ ಇಡ್ತೀವಿ ಅಂತ ಹೇಳಿದ್ರು. ಸುಮಾರು ಒಂದು 100 ಮಂದಿಗೆ ನಾವು ಬಳಿ ಇಟ್ಟು, ಸ್ವಾಮಿಗಳು ನಾವು 3 ಜನ ಸ್ವಾಮಿಗಳು ಇದ್ವಿ, ಎಲ್ಲಾ ಕ್ಯೂದಾಗ ಬಂದ ಮೇಲೆ ಅವ್ರಿಗೆ ಬಳಿ ಇಟ್ಟು, ಅವರಲ್ಲಿ ಎಂತ ತಾಕತ್ತು ಬಂತಂದ್ರೆ ಕೆಳಕ್ ಕೂತವ್ರು ಎಲ್ಲರೂ ತಾವೇ ಬಳಿ ಇಟ್ಕೊಳಕ್ ಚಾಲು ಮಾಡಿಬಿಟ್ರು. ನಮಗೆ ಈಗ ಧೈರ್ಯ ಬಂತು ಸ್ವಾಮೀಜಿ, ನಾವು ಬಳಿ ಇಟ್ಕೋತೀವಿ ಅಂದ್ರ ಅವ್ರು. ಹೀಗೆ ಬಸವಣ್ಣವರು ಮಾಡಿದ್ದೇನು ಅಂದ್ರೆ, ಹತ್ತಿರ ಹೋದಾಗ ಅವರ ಮನಸ್ಸಿನಲ್ಲಿ ಪರಿವರ್ತನೆ ಬರ್ತದೆ. ಆಯಾಯ ಕೇರಿಗಳಿಗೆ ಹೋದ ಅವೆಲ್ಲ, ಒಟ್ಟು ಅಲ್ಲೆಲ್ಲೇ ಜನರ ಹತ್ರ ಹೋದ, ಸಾದಾ ಜನರ ಹತ್ರ ಹೋದ. ಅವನೊಬ್ಬ ಪ್ರಧಾನಿ ಆಗಿದ್ರು ಸಾದಾ ಜನರ ಹತ್ರ ಹೋದವೆಲ್ಲ. ಆ ಸಾದಾ ಜನರ ಹತ್ರ ಹೋಗಿ ಕುತ್ಕೊಂಡು ಮಾಡಿದ ಅಂತ ಅವ್ರು ಪರಿವರ್ತನೆ ಆಗ್ತಕ್ಕಂತ ಬಂತು. ಅದಕ್ಕೆ ಅದೇ ಅವನೇ ಬಸವಣ್ಣ ಒಂದು ವಚನವನ್ನ ಹೇಳ್ತಾನೆ, ಬೆಳೆಯ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿಯದು ಎಚ್ಚರಲಿಯದು ಅವಗುಣವೆಂಬ ಕಳೆಯ ಕಿತ್ತು ನೋಡಿ ಸಲಹಯ್ಯ ಲಿಂಗ ತಂದೆ ಅಂತ ಒಂದು ಮಾತನ್ನ ಕೇಳ್ಕೊಳ್ತಾನೆ. ನಾವೆಲ್ಲ ಒಟ್ಟು ನನ್ನ ಮನಸ್ಸೇ ಬಹಳ ಒಮ್ಮೊಮ್ಮೆ ಪರಿವರ್ತನೆ ಆಗ್ತದಲ್ಲ, ಪರಿವರ್ತನೆ ಆಗೋದಿಲ್ಲ. ಆ ಪರಿವರ್ತನೆ ಆಗಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ, ನೀನು ನನಗೆ ಮಾರ್ಗದರ್ಶನ ಮಾಡ್ಬೇಕು ಅಂತ ಲಿಂಗ ತಂದೆ ಅಂತಂತ ಹೇಳ್ತಾನ ನಾವು. ಯಾಕಂದ್ರೆ ಮನುಷ್ಯ ಹಾಗೆ ಬರ್ಬೇಕಾದ್ರೆ ಬಹಳ ಚಲೋ ಬಂದಿರ್ತೀವಿ ನಾವೆಲ್ಲ, ಸುಮಾರು 10 ವರ್ಷ ತನಕ ಬಹಳ ಚಲೋನೇ ಇರ್ತೀವಿ. ಆಮೇಲೆ ಸಮಾಜದ ಪರಿವರ್ತನೆಯಲ್ಲಿ, ಸಮಾಜದ ಕೆಲವೊಂದುಗಳಲ್ಲಿ ಗಾಳಿ ಬೀಸಿದಾಗ ಗಾಳಿಯಲ್ಲಿ ನಾವು ಸೇರ್ಕೊಳ್ತಾ ಹೋದಂಗ ಕೆಟ್ಟದಾಗ್ತಕ್ಕಂತ ಹೋಗ್ತದೆ. ಅದಕ್ಕೆ ಅವನು ಹೇಳಿದ, ನೀವು ಏನು ಬೇಕಾಗಿದೆ ಅಂತಂದ್ರೆ ಇದನ್ನಿಷ್ಟು ಮಾಡ್ರಿ ಸಾಕು, ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತ ಅದನ್ನ ಹೇಳ್ಬಿಟ್ಟ. ಬಹಳ ಈಜಿ. ಅದೇ ಇದನ್ನ ಕುವೆಂಪು ಹೇಳ್ತಾರ, ಬಹಳ ಸತಿ ಹೇಳ್ತಿರ್ತೀನಿ ನಾ ಎಲ್ಲ. ಕುವೆಂಪು ಹೇಳ್ತಾರ, ಪುಣ್ಯದ ಆಲಯ ಪೃಥ್ವಿ ಸ್ವರ್ಗವದು ಪರದೇಶಿ ಅಂತಾರ ಅವ್ರು. ಎಷ್ಟು ಚಂದ ಹೇಳ್ತಾರ ಅವರೆಲ್ಲ. ಅದನ್ನೇ ಹರಿಹರ ಹೇಳ್ತಾನೆ, ಅವ್ನು ಬಸವಣ್ಣ ಹೇಳ್ತಾನಂತೆ, ಭೂಲೋಕಕ್ಕೆ ಹೋಗಪ್ಪ ಅಂತ ಶಿವ ಬಸವಣ್ಣನಿಗೆ ಮಾರ್ಗದರ್ಶನ ಮಾಡ್ತಾನಂತ. ಬಹಳ ಅಲ್ಲಿ ತೊಂದರೆ ಇದೆ, ಅಜ್ಞಾನ ಬಹಳ ಅದ, ಹೋಗು ಸ್ವಲ್ಪ ಜ್ಞಾನವನ್ನ ಕೊಡು ಅಂತ ಹೇಳಿದಾಗ, ಅಲ್ಲಿ ಹೋಗಲ್ಲಪ್ಪ ಎಲ್ಲ ಅಜ್ಞಾನಿಗಳಿದಾರ, ನಾನು ಹೋಗೋದಲ್ಲ ಅಂತಂತಾನ. ಅವಾಗ ಅವನು ಹೇಳ್ತಾನೆ, ನಡೆಯಯ್ಯ ನಡೆಮಗನೇ ಪಡವಿಗೆ ಅಧಿಪತಿಯಾಗಿ ಬಾಳೆನ್ನ ಬಸವ, ನಿಂದಲ್ಲಿ ನಿಂದ ಪೇಮ್ ಬಂದಲ್ಲಿ ಬಂದ ಪೇಮ್ ಅಂತ ಹೇಳ್ತಾನೆ. ನಡಿಯಪ್ಪ ಅಲ್ಲಿ ಹೋಗು, ಅಜ್ಞಾನದಲ್ಲೇ ಹೋಗಿ ಜ್ಞಾನ ಇದ್ದಲ್ಲಿ ಕೆಲಸ ಮಾಡೋದು ದೊಡ್ಡದಲ್ಲ, ಅಜ್ಞಾನದಲ್ಲಿದ್ದಲ್ಲಿ ಕೆಲಸ ಮಾಡತಕ್ಕಂತ ಕೆಲಸ ಬಹಳ ದೊಡ್ಡದ. ನಡಿ, ನಿನ್ ಹಿಂದೆ ನಾನು ಖಾಯಮ್ಮಾಗಿ ಬರ್ತೀನಿ ಅಂತ ಹೇಳಿದವ. ಆಮೇಲೆ ಬಸವಣ್ಣ ಇಲ್ಲಿ ಬರ್ತಾನೆ. ಇಲ್ಲಿ ಬಂದ ಮೇಲೆ ಎಲ್ಲಾ ಅನುಭವ ಮಂಟಪ ಎಲ್ಲಾ ಕೆಲಸವನ್ನ ಮಾಡ್ತಾನೆ. ಆಯುಷ್ಯ ಮುಗಿತದ. ಅವಾಗ ಶಿವ ಬಂದಂತೆ. ಶಿವ ಬಂದು ಮತ್ತೆ ನಡಿ ಹೋಗೋಣ, ಸಾಕು ನಿನ್ ಕೆಲಸ ಮುಗಿತು ಅಂತಂತ ಕೇಳಿದಾಗ, ಏನು ಬರಲ್ಲ ಅಂತ ಬಸವಣ್ಣ ಇಲ್ಲಿಗೆ ಬರಲ್ಲ ಅಂತ ಹೇಳಿದ್ದ, ಅದೇ ಬಸವಣ್ಣ ಒಂದು ಮಾತನ್ನ ಹೇಳ್ತಾನೆ, ಇಲ್ಲಿ ಅಂತ ಅನುಭವ ಮಂಟಪ, ಭೂಲೋಕದಲ್ಲಿರ್ತಕ್ಕಂತ ಅನುಭವ ಮಂಟಪ ಶರಣರು ಅಲ್ಲಿದ್ದಾರೆ ಅಂದ್ರೆ ಬರ್ತೀನಿ, ಇಲ್ರಿ ಬರೋದಿಲ್ಲ ಹೋಗಂತ. ನೋಡ್ರಿ ನಿಮ್ಗೆ ಎಷ್ಟು, ಅದಕ್ಕೆ ಹೇಳಿದ್ದು ಪುಣ್ಯದ ಆಲಯ ಪೃಥ್ವಿ ಸ್ವರ್ಗವದು ಪರದೇಶಿ ಅಂತ ನಾವ. ಅದಕ್ಕೆ ನಾವ್ ಯಾರು ಸಾಯಕ್ ಒಲ್ಲೆ ಅಂತೀವಲ್ಲ. ಯಾರು ಸಾಯಕ್ ರೆಡಿ ಇದ್ರಿ ಕೈ ಎತ್ತಿ ನೋಡೋಣ. ಯಾರು ಕೈ ಎತ್ತಂಗಿಲ್ಲ. ಕೈ ಎತ್ತಿದ ಕೈ ಕೆಳಗೆ ಇಳಿಸಿರು. ಮತ್ತೆ ನಾವು ಹಿಂಗಿದೀವಿಲ್ಲ, ನಾವು ಸಾಯಕ್ ರೆಡಿ ಇರೋದಿಲ್ಲ. ಎಲ್ಲ ಅಷ್ಟು ಬದುಕಬೇಕಂತೀವಿ, ಇನ್ನೂ ಬದುಕಬೇಕಂತೀವಿ ನಾವೆಲ್ಲ. ಅದಕ್ಕೆ ಅವನು ಹೇಳಿದ, ಅಲ್ಲಿ ಯಾಕೆ ಅಂತಂದ್ರೆ ಭೂಲೋಕ ಅಂತಂತ ಹೇಳಿದ್ರೆ ಇದು ಸ್ವರ್ಗ. ಇದು ಇಲ್ಲಿ ಎಲ್ಲವೂ ಸಿಗ್ತದೆ, ಗುರು ಸಿಗ್ತಾರೆ, ಗುಡಿ ಸಿಗ್ತದೆ, ಮಾರ್ಗದರ್ಶನ ಸಿಗ್ತದೆ, ಶಾಲೆಗಳು ಸಿಗ್ತವೆ, ಏನ್ ಬೇಕು ಎಲ್ಲಾ ಭಾಷೆಗಳು ಸಿಗತಕ್ಕಂಥದ್ದು, ಎಲ್ಲದೂ ಸಿಗತಕ್ಕಂಥದ್ದು ಭೂಮಿ ಮೇಲಿದೆ. ಅದಕ್ಕೋಸ್ಕರವಾಗಿ ಇಲ್ಲೇ ನಾನು ಇರ್ತೀನಿ, ಇನ್ನೂ ಜನರನ್ನು ಪರಿವರ್ತನೆ ಮಾಡ್ತೀನಿ ಅಂತ ಹೇಳುವ ಮಾತನ್ನ ಹೇಳ್ತಾನೆ. ನೋಡ್ರಿ 12ನೇ ಶತಮಾನದಾಗ ಎಂಥ ಒಂದು ಅದ್ಭುತವಾದ ಮಾತುಗಳನ್ನ ನಮಗ್ ಕೊಡ್ತಾನೆ. ಭೂಮಿ ಮೇಲೆ ಸ್ವರ್ಗ, ಇಲ್ಲೇ ದೇವ್ರು, ನೀವೆಲ್ಲ ಕೂತವ್ರೆಲ್ಲ ದೇವ್ರೇ ಅಷ್ಟು ಮಂದಿ. ಅದಕ್ಕೆ ನಿಮ್ ಮಠದಾಗ ಒಂದು ಶ್ಲೋಕ ಅಂತಾರ, ಬಹಳಷ್ಟು ಜನರಿಗೆ ಎಲ್ಲರೂ ಹೇಳ್ತಿರ್ತೇನೆ ನಾ ಎಲ್ಲ. ಯಾರಲ್ಲಿ ಪ್ರಸಾದಕ್ಕೆ ಬಂದಿರ್ತಾರ ಮಠದಾಗ, ಎಲ್ಲರೂ ಕೂತಿರ್ತಾರ, ಮೊದಲನೇ ಪಂಕ್ತಿ ಒಳಗೆ ಎಲ್ಲರೂ ಕೂತ್ಕೊಂಡಿರ್ತಾರ. ಯಾರು ದೇವ್ರು ಅನ್ನೋದನ್ನ ಅಲ್ಲಿ ಹೇಳ್ತಾರ ಅವ್ರು. ಎಲ್ಲರೂ ಕೂತ್ಕೊಂಡಾಗ ಸ್ವಾಮಿಗಳು ಬರ್ತಾರ, ಸ್ವಾಮಿಗಳು ಕರ್ಕೊಂಬಂದ್ ನಿಲ್ಲಿಸ್ತಾರೆ. ಎಲ್ಲರೂ ನಿಲ್ತಾರೆ. ಬಂದ ಮೇಲೆ ಕರ್ಪೂರ ಹಚ್ತಾರೆ. ಕರ್ಪೂರ ಹಚ್ಚಿದ ಮೇಲೆ ಒಂದು ಶ್ಲೋಕ ಅಂತಾರೆ, ಶಿವಯೋಗಿನಿ ಸಂತೃಪ್ತೆ ತೃಪ್ತೋ ಭವತಿ ಶಂಕರ ತತ್ತೃಪ್ತ್ಯ ತನ್ಮಯಂ ವಿಶ್ವಂ ತೃಪ್ತಮೇತಿ ಅಂದ್ರ ಅವ್ರು.
ಎಷ್ಟು ಚಂದ ಹೇಳಿದಾರೆ ನೋಡ್ರಿ. ಬಸವಣ್ಣ ಅದನ್ನ ಹೇಳಿದ, ನಾ ದೇವನಲ್ಲದೆ ನೀ ದೇವನೇ. ಎಷ್ಟು ಚಂದ ಹೇಳ್ತಾನ ನೋಡ್ರಿ. ನಾವೆಲ್ಲ ನೀವೆಲ್ಲಾ ದೇವ್ರೆ ಅಂತ ಹೇಳ್ತಾನ. ಅದ್ರ ಶ್ಲೋಕನು ಅದನ್ನೇ ಹೇಳ್ತತೆ. ನೀವೇನು ಕೂತ್ಕೊಂಡಿರ್ಲಪ್ಪ, ಪ್ರಸಾದ ಕೂತ್ಕೊಂಡಿರ್ಲ, ನೀವೆಲ್ಲಾ ದೇವ್ರು. ನೀವು ಊಟ ಮಾಡಿ ತೃಪ್ತಿ ಆದ್ರಿ ಅಂದ್ರೆ ಶಿವನಿಗೆ ತೃಪ್ತಿ ಆಗ್ತದೆ. ನೋಡಿ ಎಷ್ಟು ಚಂದ ಹೇಳ್ತಾನ. ನಾವು ಇದನ್ನ ಬಂತಲ್ಲ, ಈಗ ಲಕ್ಷ್ಮೀ ಜಾತ್ರೆ ಬಂತಲ್ಲ ನಾ ಬಂದ್ಮೇಲೆ 2-3 ನೋಡಿನಿ ನಾನೆಲ್ಲ. ಬಹಳ ಲಕ್ಷ್ಮಿ ಗುಡಿಗೆಲ್ಲ ಹೋಗಿರ್ತೀನಿ ನಾ ಎಲ್ಲ ಒಟ್ಟು. ಅಲ್ಲಿ ಒಳಗೆ ಹೋದ್ಕೊಳ್ಳೆ ಲಕ್ಷ್ಮಿ ನನಗೆ ಹೇಳ್ತಾಳ, ನೋಡ್ರಿ ಸ್ವಾಮಿ ಬಂದಿಯ ನೀನು, ಬಹಳ ಚಲೋ ಆತ್ ಮಾರಾಯ, ಬಂದಿ ಒಂದಿಟ್ಟು ಹೇಳಿ ಹೋಗ ಅವ್ರಿಗೆ. ನನಗೆಲ್ಲ ಸಾದಾ ಸೀರೆ ಕೊಡ್ತಾರ, ಅವ್ರು ಚಲೋ ಸೀರೆ ಉಟ್ಕೋತಾರ. ನನಗ ಸಣದ ಹೋಳಿಗೆ ಮಾಡ್ತಾರ, ಅವ್ರು ಚಲೋ ಹೋಳಿಗೆ ಮಾಡ್ತಾರ. ಇನ್ನು ಶಿವನ ಹತ್ರ ಹೋದ್ರೆ ಮಾರಾಯ ನನಗೆ ಸುಡುಗಾಡ್ನ ಕುಂಡ್ರಿಸ್ಯಾರ, ಅವ್ರು ಚಲೋ ಬಟ್ಟಿ ಹಾಕೊಡ್ರ ಅಂತ ಅವ್ರನ್ನ ಹೇಳ್ತಾರ ನಮಗೆಲ್ಲ. ಅಂದ್ರೆ ನಾವು ದೇವರಿಗೆ ಎಷ್ಟು ಇಡ್ಬೇಕು ಅಷ್ಟು ಇಡ್ತೀವಿ, ನಾವೆಲ್ಲ ಏನ್ ಮಾಡ್ಕೋಬೇಕು ನಾವು ಮಾಡ್ಕೋತೀವಿ. ಅದಕ್ಕೆ ಅವ್ರು ಹೇಳಿದ್ರು, ಶಿವಯೋಗಿನೇ ಸಂತೃಪ್ತೆ, ದೇವಿ ಊಟ ಮಾಡೋದಿಲ್ಲ, ಇಲ್ಲಿ ಶಿವ ಊಟ ಮಾಡೋದಿಲ್ಲ. ಗುಡಿಗೆಲ್ಲ ಮಾಡ್ತಿರಲ್ಲ, ಏನ್ ಮಾಡಿರ್ತೀರಿ ಅವಾಗ ಮುಗಿದ ಮೇಲೆ, ಎಲ್ಲಾ ಕಾರ್ಯಕ್ರಮ ಮುಗಿದ ಮೇಲೆ ಏನ್ ಮಾಡ್ತೀರಿ? ಪ್ರಸಾದ ಮಾಡಿಸ್ತಿರಿಲ್ಲ. ಲಗ್ನ ಮುಗಿದ ಮೇಲೆ ಪ್ರಸಾದ ಮಾಡಿಸ್ತಿರಿಲ್ಲ. ಅಲ್ಲಿ ಇರೋ ಉದ್ದೇಶ ಏನು ಅಂದ್ರೆ, ದೇವರು ಊಟ ಮಾಡೋದಿಲ್ಲ, ದೇವರ ಸ್ವರೂಪಿಗಳಾದ ನೀವೆಲ್ಲ ಊಟ ಮಾಡ್ರಿ, ನೀವು ದೇವರಾಗ್ರಿ ಅಂತಾರ ಅವ್ರು. ಇದು ನೋಡಿ ಎಂಥ ಒಂದು ಚಿಂತನೆಯನ್ನ ನಮ್ಮಲ್ಲಿ ಕೊಟ್ಟಿರೋದನ್ನ. ಮನುಷ್ಯನೇ ದೇವರಾಗ್ತಕ್ಕಂತ ಒಂದು ವ್ಯವಸ್ಥೆ. ದೇಶವನ್ನ ರಕ್ಷಣೆ ಮಾಡೋರು ಮನುಷ್ಯರೇ, ಯಾರು ದೇವರು ಬಂದು ರಕ್ಷಣೆ ಮಾಡೋದಿಲ್ಲಲ್ಲ. ಅದನ್ನ ಬಸವಣ್ಣ 12ನೇ ಶತಮಾನದಲ್ಲಿ ನಮಗೆ ತಿಳಿಸಿಕೊಟ್ಟವ. ತಮ್ಮ, ನಿನ್ನಲ್ಲಿ ಅದ್ಭುತವಾದ ಶಕ್ತಿ ಇದೆ, ನೀನೊಬ್ಬ ಜ್ಞಾನಿ ಇದೆಯಾ, ನೀನೊಬ್ಬ ವಿಜ್ಞಾನಿ ಇದೆಯಾ, ನೀನೊಬ್ಬ ಸಾಮಾಜಿಕ ಕಾರ್ಯಕರ್ತ ಇದೆಯಾ, ನೀನೊಬ್ಬ ಪ್ರೊಫೆಸರ್ ಇದೆಯಾ, ಕೇವಲ ನೀನೊಬ್ಬನೇ ಬೆಳಿಬೇಡ, 100 ಮಂದಿಯನ್ನ ಬೆಳೆಸುವಂತ ಕೆಲಸವನ್ನ ಮಾಡುವಂತ ಹೇಳಿ ಬಸವಣ್ಣ ಪ್ರಾಕ್ಟಿಕಲ್ ಆಗಿ ಅಷ್ಟೆಲ್ಲ ಅನುಭವ ಮಂಟಪದಲ್ಲಿ ಎಲ್ಲರನ್ನ ತಯಾರು ಮಾಡಿದ. ಅದಕ್ಕೆ ನೀವು ಲಂಡನ್ದಾಗ ಹೇಳಿದ್ರೆ, ಲಂಡನ್ದಾಗ ಕುತ್ಕೊಂತು ಅಂತ ಹೇಳಿ, ಲಂಡನ್ದಾಗ ಕುತ್ಕೊಳ್ಲಿಕ್ಕೆ ಕಾರಣ ಏನು ಅನ್ನೋದನ್ನ ಒಂದೇ ಮಾತನಾಗ ಹೇಳ್ಬಿಡ್ತೀನಿ. ಎಷ್ಟು ಚೆನ್ನಾಗಿ ಮಾಡ್ತೀರಿ ನೋಡೋದು. ಅಂದ್ರೆ ಒಬ್ಬ ಹೆಣ್ಣು ಮಗಳು, ಅವನು ಕಮಲಾಪುರದವ, ಗುಲ್ಬರ್ಗಾದಿಂದ ಬೀದರ್ಗೆ ಹೋಗ್ಬೇಕಾದ್ರೆ ಕಮಲಾಪುರ ಅಂತ ಸಿಗ್ತದ ಮಧ್ಯಕ್ಕೆ. ಕೆಂಪು ಬಾಳೆ ಹಣ್ಣನ್ನ ಬಹಳ ಬೆಳಿತಾರ ಅಲ್ಲಿ. ಅಲ್ಲಿದ್ದಾಗ ಆ ತಾಯಿ ಅವನಿಗೆ 100 ವಚನಗಳನ್ನ ಕಲಿಸಿರ್ತಾಳೆ. SLC ಮುಗಿಯೋದ್ರಾಗ PUCಗೆ ಗುಲ್ಬರ್ಗಕ್ಕೆ ಹೋಗ್ತಾನೆ, MBBS ಅಲ್ಲೇ ಮಾಡ್ತಾನೆ ಗುಲ್ಬರ್ಗಾದಾಗ. ಅಲ್ಲಿಂದ ಮುಂದೆ FRCS ಮಾಡಕ ಲಂಡನ್ಗೆ ಹೋಗ್ತಾನೆ. ಈ ಎಲ್ಲಾ ಕಡೆಗೂ ವಚನ ಸಾಹಿತ್ಯವನ್ನ ಓದುವಂತ ವ್ಯವಸ್ಥೆ ಬರ್ತದೆ, ಇಂಗ್ಲಿಷ್ ನಲ್ಲಿ ಸಿಗ್ತದೆ. ನಿಮಗೆ ಬಹಳ ಮಂದಿಗೆಲ್ಲ ಗೊತ್ತಿರಬೇಕು, ಮ್ಯಾನೇಜಸ್ ಅಂತ ಆಗಿ ಹೋಗ್ತಾರ ಕ್ರಿಶ್ಚಿಯನ್ರವ್ರು. ಮ್ಯಾನೇಜಸ್ ಅಂತ ಕ್ರಿಶ್ಚಿಯನ್ರವ್ರು ಅಂಗಡಿ ಅಂತ ಆಗಿ ಹೋಗ್ತಾರೆ. ಕರ್ನಾಟಕ ವಿಶ್ವವಿದ್ಯಾಲಯದಾಗಿದ್ರು, ನಾವು ವಿದ್ಯಾರ್ಥಿಗಳಿದ್ದಾಗಿದ್ರು, ಭೇಟಿಯಾಗಿ ಬಂದಿವ್ರನ್ನೆಲ್ಲ. ಬೇರೆ ಬೇರೆಯಲ್ಲಿ 3 ಸಾವಿರ ಮಾಡಿದ ಕಾರ್ಯಕ್ರಮಕ್ಕೆ ಅವ್ರನ್ನೆಲ್ಲ ಕರೆಸ್ತಿದ್ವಿ. ಆ ಕಾಲಕ್ಕೆ ವಚನಗಳನ್ನ ಇಂಗ್ಲಿಷ್ಗೆ ಮಾಡಿದಂಥವ್ರು ಅವ್ರು. ಅದರ ಲಾಭ ಅವನ್ ಧೀರಜ್ ಪಾಟೀಲ್ಗೆ ಆಗ್ತತ, ಅವನಿಗೆ ಆಗತ್ತ ಲಂಡನ್ದಾಗ. ಅವನ್ನೆಲ್ಲ ಪುಸ್ತಕ ತರಿಸಿ ಓದ್ತಾನ. ಅವೆಲ್ಲ ಓದಿದ ಮೇಲೆ ಡಿಸ್ಕಸ್ ಮಾಡ್ತಾನೆ. ಕರ್ನಾಟಕ ಬಂದವ್ರು ಎಲ್ಲರೂ ಕೂಡ ಡಿಸ್ಕಸ್ ಮಾಡ್ತಾನೆ. ಅವಾಗ ಅವನು ಪಾರ್ಲಿಮೆಂಟ್ದಾಗ ಅಲ್ಲಿ ಹೋಗಿ ಕುಂಡ್ರಿಸ್ಬೇಕು ಅಂತ ಅರ್ಜಿ ಕೊಡ್ತಾನೆ. ಅರ್ಜಿ ಕೊಟ್ಟಾಗ ಅವರೊಂದು ಆಯೋಗ ಮಾಡ್ತಾರೆ. ಆಯೋಗ ಮಾಡಿ 25 ಪ್ರಶ್ನೆಗಳನ್ನ ಕೊಡ್ತಾರೆ. 25 ಪ್ರಶ್ನೆಗಳಿಗೆ 15 ಪ್ರಶ್ನೆಗಳಲ್ಲಿ ಉತ್ತರ ಸಿಗುತ್ತವೆ. ಆಮೇಲೆ ಉಳಿದ ಪ್ರಶ್ನೆಗಳಿಗೆ ಇಲ್ಲಿ ಬೆಂಗಳೂರಿಗೆ ಬಂದು ರಂಜಾನ್ ದರ್ಗಾ, ಜತ್ತಿ, ಆಮೇಲೆ ಇದರಲ್ಲಿ ಜತ್ತಿ ಅವರು ಇದಾರೆ, ಅವರು, ಆಮೇಲೆ MM ಕಲಬುರ್ಗಿ, ಇದೊಂದು ಟೀಮು ಎಲ್ಲ ಕೂತ್ಕೊಂಡು ಇನ್ನೆಲ್ಲ 10 ಇದಕ್ಕೆ ಉತ್ತರವನ್ನ ಹುಡುಕಿ ಇಂಗ್ಲಿಷ್ ನಲ್ಲಿ ತಯಾರು ಮಾಡಿ ಕೊಡ್ತಾರೆ. ಇದೆಲ್ಲ ಕೊಟ್ಟ ಮೇಲೆ ಅವರಲ್ಲಿ ತಗೊಂಡೋಗಿ ಕೊಡ್ತಾರೆ. ಆ ಆಯೋಗ ಅದನ್ನ ಎಸ್ ಮಾಡ್ತದ. ಆಮೇಲೆ ಪಾರ್ಲಿಮೆಂಟ್ಗೆ ಹೋಗ್ತದೆ. ಪಾರ್ಲಿಮೆಂಟ್ದವ್ರು ಒಂದು ಮಾತನ್ನ ಹೇಳ್ತಾರೆ. ಇಂಗ್ಲಿಷ್ ಪೇಪರ್ದಾಗೂ ಬಂದಿತ್ತು, ಕನ್ನಡ ಪೇಪರ್ದಾಗೂ ಬಂದಿತ್ತು, ಅದು ಲೇಖನವಾಗಿಯೂ ಬಂತು. ಎಲ್ಲ ಅಷ್ಟು ಅದೆಲ್ಲ ಓದಿರಿಗೆ ಅದೆಲ್ಲ ಗೊತ್ತದ. ಅವರು ಒಂದು ಮಾತನ್ನ ಹೇಳ್ತಾರೆ, ಇಂಗ್ಲೆಂಡ್ದವ್ರು ಒಂದು ಮಾತನ್ನ ಹೇಳ್ತಾರೆ, ನಾವಲ್ಲ, ಭಾರತದವರಲ್ಲ. ಏನ್ ಹೇಳ್ತಾರೆ ಅಂದ್ರೆ, ನಾವು 12ನೇ ಶತಮಾನದಲ್ಲಿ ಬಸವಣ್ಣ ಅಂತ ಅದ್ಭುತವಾದ ಕೆಲಸವನ್ನ ಮಾಡಿದಾನೆ. ನಾವು ಪ್ರಜಾಪ್ರಭುತ್ವವನ್ನ ಹುಟ್ಟು ಹಾಕಿದ ಮೊದಲಿಗರು ಅಂತ ನಾವು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದೆವು. ಇಂಗ್ಲಿಷ್ನಾಗೂ ಬಂತು, ಕನ್ನಡದಾಗೂ ಬಂತದೆಲ್ಲ ಒಟ್ಟು. ಹೆಮ್ಮೆಯಿಂದ ನಾವು ಹೇಳಿಕೊಳ್ಳುತ್ತಿದ್ದೆವು. ಆದರೆ ನಮಗಿಂತಲೂ 200 ವರ್ಷ ಮುಂಚಿತವಾಗಿ ಬಸವಣ್ಣ ಪ್ರಜಾಪ್ರಭುತ್ವವನ್ನ ಮಾಡಿದಾನೆ. ಅದಕ್ಕೆ ನಾವು ಕುಂಡಿಸ್ಲಿಕ್ಕಲ್ಲಿ ಅನುಕೂಲ ಕೊಡ್ತೀವಿ ಅಂತ ಹೇಳ್ತಾರ. ನೋಡ್ರಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು ಅವರೆಲ್ಲ. ಬಸವಣ್ಣ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು. ಯಾಕಂದ್ರೆ ಆ ಕಾಲಕ್ಕೆ ಹೆಣ್ಮಕ್ಳಿಗೆ ಅನುಕೂಲ ಕೊಟ್ಟ, ಪ್ರಜಾಪ್ರಭುತ್ವ ಕೊಟ್ಟ, ಹೆಣ್ಮಕ್ಳಿಗೆ ಮಾತಾಡ್ಲಿಕ್ಕೆ ಅನುಕೂಲ ಕೊಟ್ಟ. 75 ವರ್ಷ ಆದ್ರೂ 33% ಆಗ್ವಲ್ದು ನಮ್ದಿನ್ನ. ಇನ್ನ ಕುಸ್ತಿಗೆ ಇದೀವಿ ನಾವಿನ್ನ. ಆವಾಗ 100ಕ್ಕೆ 100 ಕೊಟ್ಟ ಬಸವಣ್ಣ. ಅವೆಲ್ಲ ಅವ್ರೆಲ್ಲರಿಗೂ
ಗಂಡ ತಪ್ಪು ಮಾಡಿದಾಗ ಹೆಂಡತಿ ಹೇಳಿದರೆ ತಿದ್ದಿಕೊಳ್ಳುವಂತ ಅವರ ಜೀವನ ಎಷ್ಟು ಚೆನ್ನಾಗಿತ್ತು ನೋಡ್ರಿ. ಎಲ್ಲ ಎಷ್ಟು ಅದ್ಭುತವಾದ ಒಂದು ಜೀವನ ಎಲ್ಲ ಒಟ್ಟು. ಅಂದ್ರೆ ಇವೆಲ್ಲವನ್ನೂ ಪ್ರಾಕ್ಟಿಕಲ್ ಆಗಿ ತಂದಂಥವ್ರು. ಅಕ್ಕ ಮಹಾದೇವಿಯನ್ನ ಪರೀಕ್ಷೆ ಮಾಡಿದ್ದು ನಿಮಗೆಲ್ಲ ಗೊತ್ತದೆ. ಉದಮದವ ಯೌವನವನೊಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆಯವ್ವ, ಪತಿಯೆಂದರೆ ಮುನಿವರು ನಮ್ಮ ಶರಣರು ನಿನ್ನ ಸತಿಯ ಕುರು ಹೇಳಿದರೆ ಪತಿಯ ಕುರು ಹೇಳಿದರೆ ಬಂದುಕೊಳ್ಳಿರೋ ತಾಯೇ, ಇಲ್ಲವಾದರೆ ತೊಲಗು ತಾಯೇ ಅಂತ. ತೊಲಗು ತಾಯಿಯನ್ನ ಶಬ್ದವನ್ನ ಬಳಸಿದ್ರೆ ನಮ್ಮಂತರ ಮನೆಗೆ ಮಠಕ್ಕೆ ಬಂದಾಗ ಹೋಗಪ್ಪ ಅಂತಂದ್ರೆ ಸಿಟ್ಟ ಬರ್ತದೆ ಎಲ್ಲರಿಗೂ. ನಿಮ್ ಸ್ವಾಮಿ ತಲೆ ಕೆಟ್ಟಿತ ಅಂತ ನೀವು ಬೈತೀರಿ, ಮನೆಯಾಗ ಯಾರ ಅಂದ್ರೆ ಹಿರಿಯರಿಗೆ ತಲೆ ಕೆಟ್ಟತ ಅಂತ ನೀವು ಬೈತೀರಿ ಅಲ್ಲ. ನೋಡ್ರಿ, ಆ ಕಾಲಕ್ಕೆ ಅನುಭವ ಮಂಟಪದಲ್ಲಿ ಎಲ್ಲಾ ಶರಣರು ಇದ್ದಾಗ ತೊಲಗು ತಾಯಿಯೇ ಹೆಸರು ಹೇಳಲಿಲ್ಲ, ನಿನ್ನ ಗಂಡನ ಹೆಸರು ಹೇಳು ಇಲ್ರು ಹೋಗು ಅಂತ ಹೇಳುವಂತ ಮನಸ್ಸನ್ನ ಹೇಳಿದಾಗ ಎಷ್ಟು ಅದನ್ನ ಪ್ರೀತಿಯಿಂದ ಸ್ವಾಗತ ಮಾಡಿ, ಭಕ್ತಿಯಿಂದ ಸ್ವಾಗತ ಮಾಡಿ, ಅಲ್ಲವನಂತ ಅಲ್ಲವನಿಗೆ ಉತ್ತರವನ್ನ ಕೊಡ್ತಾಳಾಕಿ. ಈ ಲೋಕದ ಗಂಡರ ನೊಯ್ದು ಒಲೆಯೊಳಗಿಕ್ಕು, ಈ ಸಾವು ಕೆಡುವ ಗಂಡರ ನೊಯ್ದು ಒಲೆಯೊಳಗಿಕ್ಕು ಅಂತ ಒಂದು ಮಾತನ್ನ ಹೇಳ್ತಾಳೆ. ಎಷ್ಟು ಅಗದಿ ಸುಂದರವಾದ ಮಾತು. ಇದನ್ನೆಲ್ಲಾ ಕೇಳಿದ ಮೇಲೆ ಅಲ್ಲಮ್ಮ ಹೇಳ್ತಾನೆ, ಶರಣು ಎಲೆ ತಾಯೇ ಅಂತ. ನಾವು ನೋಡ್ರಿ, ಅಕ್ಕ ಮಹಾದೇವಿ ಅಂತ ಒಬ್ಬ ಹೆಣ್ಣು ಮಗಳಿಗೆ ಅನುಭವ ಮಂಟಪದಲ್ಲಿ ಎತ್ತರವಾಗಿದ್ದಂತ ಅಲ್ಲಮ ಶರಣು ಎಲೆ ತಾಯೇ ಅಂತ ಹೇಳ್ತಾನೆ. ಇದನ್ನ ಕಟ್ಟಿದವನು ಬಸವಣ್ಣ. ಅದಕ್ಕೆ ಬಸವಣ್ಣನನ್ನ ಇವತ್ತು ಯಾರು ಎಲ್ಲರೂ ನೆನೆಸ್ತಾರೆ ಅಂತಂದ್ರೆ ಬೇರೆ ಬೇರೆಯವರು ಸಹಿತ ನೆನೆಸ್ತಾರೆ. ಎಲ್ಲರೂ ಯಾಕೆ ನೆನೆಸ್ತಾರೆ ಅಂದ್ರೆ ಏನೊಂದು ಪ್ರಜಾಪ್ರಭುತ್ವ ಅದ. ಆ ಪ್ರಜಾಪ್ರಭುತ್ವವನ್ನ ಇವತ್ತೇ ನಾವು ಸಂವಿಧಾನವನ್ನ ಬರೆದಿದ್ದೀವಿ. ಅದ್ರಾಗೆಲ್ಲ ಬಹಳಷ್ಟು ಇದ್ರಾಗ ಇರ್ತಕ್ಕಂಥ ನಾಗಮೋಹನ್ ದಾಸ್ ಅಂತ ಹೇಳಿ ರಿಟೈರ್ಡ್ ಜಡ್ಜ್ ಒಂದು ಪುಸ್ತಕವನ್ನ ಬರೆದವರು, ಬಸವಣ್ಣ ಹಾಗೂ ಸಂವಿಧಾನ ಅಂತ ಒಂದು ಪುಸ್ತಕವನ್ನ ಬರೆದ್ರು. ಅದ್ರಾಗ ಇವೆಲ್ಲ ಸಂವಿಧಾನ ಮತ್ತು ವಚನ ಇವೆಲ್ಲ ಕೊಟ್ಕೊಂತ ಹೋಗಿದಾರೆಲ್ಲ. ಅಂದ್ರೆ ಆ ಕಾಲಕ್ಕೆ ಅಷ್ಟು ಚಿಂತನೆಯನ್ನ ಮಾಡಿದಂತ ಒಬ್ಬ ವ್ಯಕ್ತಿ ಬಸವಣ್ಣ ಇವತ್ತು ಜಗತ್ತಿನ ತುಂಬ ತನ್ನ ಶಕ್ತಿಯನ್ನ ನೋಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತೇವೆ. ಬಹಳಷ್ಟು ಜನ ಅಭ್ಯಾಸ ಮಾಡ್ತಾ ಇದ್ದಾರೆ. ಸಾಕಷ್ಟು ಭಾಷೆಗಳಲ್ಲಿ ಬಸವಣ್ಣ ಬಂದಿದ್ದಾನೆ. ಅದೆಲ್ಲವನ್ನ ಓದಿದಂತ ಜನ ಬಹಳಷ್ಟು ಮೆಚ್ಚಿಕೊಳ್ಳುವಂತ ಒಂದು ವ್ಯವಸ್ಥೆಯಲ್ಲಿ ಬರ್ತಿದ್ದಾರೆ ಅಂತ ಹೇಳ್ತಾ, ಇದೊಂದು ಒಳ್ಳೆ ಕೆಲಸವನ್ನ ಯುವಕರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯುವಕರು ಮನಸ್ಸು ಮಾಡಿದರೆ ಏನಾಗತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಲ್ಲ. ಒಟ್ಟು ಮಾಡಬಹುದು, ಮನಸ್ಸು ಏನ್ ದೊಡ್ಡದೇನಲ್ಲ. ನಿಮಗೆಲ್ಲ ಗೊತ್ತದೆ ಸರ್ ಎಂ ವಿಶ್ವೇಶ್ವರಯ್ಯನವರು, ನಿಮಗೆಲ್ಲ ಗೊತ್ತದೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಜೋಗ ನೋಡಕ್ ಹೋಗ್ತಾರ. ಜೋಗದಾಗ ಅವಾಗಿನ್ನ ಅದು ಕಟ್ಟಿದ್ದಿಲ್ಲ, ಹೋಗಿ ನೋಡ್ತಾರೆ. ನೋಡಿದಾಗ ಬಹಳ ಅದ್ಭುತವಾದ ಅವರಿಗೆ ಚಿಂತನೆ ಬರ್ತದೆ. ಮೈಸೂರು ಮಹಾರಾಜರಿಗೆ ಬಂದು ಹೇಳ್ತಾರೆ, ಇಲ್ಲ ನಮ್ಮ ದೇಶದ ಸಂಪತ್ತು ಹಾಳಾಗಿ ಹೋಗ್ತಾ ಇದೆ, ನೀರು ಎತ್ತರದಿಂದ ಧುಮುಕ್ತದೆ, ಅಲ್ಲಿ ಕರೆಂಟ್ ಅನ್ನ ನಾವು ಉತ್ಪತ್ತಿ ಮಾಡಬಹುದು, ಅದಕ್ಕೆ ಇಷ್ಟೆಲ್ಲ ಖರ್ಚು ಬರುತ್ತೆ ಅಂತ ಹೇಳಿದಾಗ ಅವ್ರಂತಾರೆ, ಇದು ಬಹಳ ಒಳ್ಳೆ ಕೆಲಸ ಮಾಡ್ರಿ ಅಂತ ಹೇಳಿ ಆನಿಬೈಲ್ ಅಂತ ಇವತ್ತದ ಏನ ಅಲ್ಲಿ ಅದು ಹೋಗಿ ನೋಡಕ್ ಹೋಗಿದ್ವಿ ನಾವೆಲ್ಲ. ಅಲ್ಲಿ ಅವಾಗೆಲ್ಲ ನಿಮಗೆ ಗಾಡಿ ಹೋಗ್ತಿದ್ದಿಲ್ಲ, ಈ ಗಾಡಿ ಹೋಗಿ ಮಾಡಿದ್ದಾರೆ. ಅದು ಟ್ರೇಲರ್ ಮಾಡಿ ಅದರಿಂದ ಕೆಳಗೆಲ್ಲ ಇಳಿಸಿ ಸಾಮಾನುಗಳನ್ನು ಇಳಿಸಿ ಮಾಡಿದ್ರು. ನಿಮಗೆಲ್ಲ ಕರೆಂಟ್ ಬರ್ತಕ್ಕಂಥ ವ್ಯವಸ್ಥೆ ಆಯ್ತು. ಇದನ್ನ ಯಾಕೆ ಹೇಳಿದೆ ಅಂದ್ರೆ, ಒಬ್ಬ ಸರ್ ಎಂ ವಿಶ್ವೇಶ್ವರಯ್ಯ ಮನಸ್ಸು ಮಾಡಿದ್ದಕ್ಕೆ ನಮಗೆಲ್ಲ ಬೆಳಕು ಸಿಗತಕ್ಕಂಥ ವ್ಯವಸ್ಥೆ ಆತು. ಹಂಗೆ ಯುವಕರು ಮನಸ್ಸು ಮಾಡಿದ್ರೆ ಏನಾಗ್ತದೆ ಅಂತಂತ ಹೇಳಿದ್ರೆ ಇಂಥವೆಲ್ಲ ಕೆಲಸಗಳು ಚಲೋ ಆಗ್ತಕ್ಕಂಥ ವ್ಯವಸ್ಥೆ ಬರ್ತಾವ. ಬೈಯೋರು ಬೈತಾರ, ಬೈಯೋರೆ ಬೈದವರನ್ನ ಬಂಧುಗಳೆಂಬೆ ಅಂತ ಅವನೇ ಹೇಳ್ಯಾನ, ನಿಂದಿಸಿದವರನ್ನ ತಾಯಿ ತಂದೆಗಳೆಂಬೆ ಅಂತ ಅವನೇ ಹೇಳ್ಯಾನ. ಎಲ್ಲ ಒಟ್ಟು ಯಾವ ಕೆಲಸ ಮಾಡಿದ್ರು ಬೈಯೋರು ಇರೋರೆ, ಅವ್ರು ಬೈಬೇಕು. ಅದನ್ನ ನಾವು ಪ್ರೀತಿಯಿಂದ ಸ್ವಾಗತವಾಗಿ ತಗೋಬೇಕು. ಅದಕ್ಕೆ ಮತ್ತೆ ಕೆಲಸ ಮಾಡಬೇಕು. ಕೆಲಸ ಆತಂದ್ರೆ ಯಾರು ಬೈಯಲ್ಲ, ಗಪ್ಪಾಗಿ ಬಿಡ್ತಾರೆ ಮತ್ತೆಲ್ಲ. ಹಂಗೆಲ್ಲವೂ ಇರೋವೆ. ಯಾರಿಗೂ ಬೈಸ್ಕೊಂಡ್ಲಾರ್ದ ಸಂತರು ಯಾರು ಇಲ್ಲೇ ಇಲ್ಲ. ಎಲ್ಲಾ ಸಂತರು ಬೈಸ್ಕೊಂಡಾರ. ಬಸವಣ್ಣ ಹಿಡ್ಕೊಳ್ರಿ, ಬುದ್ಧನ ಹಿಡ್ಕೊಳ್ರಿ, ಮಹಾವೀರ್ನ ಹಿಡ್ಕೊಳ್ರಿ, ಪೈಗಂಬರ್ನ ಹಿಡ್ಕೊಳ್ರಿ, ಯೇಸುನ್ ಹಿಡ್ಕೊಳ್ರಿ, ಅವರೆಲ್ಲ ಇತಿಹಾಸ ಓದ್ರಿ. ಅವೆಲ್ಲವೂ ಹಂಗ ಇದಾವ. ಇತ್ತಿತ್ಲಾಗ ಬಂದಂತ ಎಷ್ಟು ಜನ ನೋಡ್ರಿ, ರಾಜಕಾರಣಿಗಳನ್ನ ನೋಡ್ರಿ. ಮೊನ್ನೆ ಶಂಕರಾಚಾರ್ಯದ ಓದ್ತಾ ಇದ್ದೆ, ಆಮೇಲೆ ಸಂಗೊಳ್ಳಿ ರಾಯಣ್ಣನ ಓದ್ತಾ ಇದ್ದೆ. ಅವೆಲ್ಲ ಓದ್ತಾ ಇರುವಾಗ ಅವೆಲ್ಲ ಸಾಕಷ್ಟು ನೋವುಗಳನ್ನ ಅನುಭವಿಸ್ಕೊಂತ ಬಂದಾರೆ. ಚೆನ್ನಮ್ಮನ್ ಓದ್ಕೊಂತ ಇದ್ವಿ, ಎಲ್ಲವೂ ಹಂಗ ಬಂದಾವೆಲ್ಲ ಒಟ್ಟು. ಹಾಗೆ ಸಮಾಜದಲ್ಲಿ ಕೆಲಸ ಮಾಡ್ಬೇಕಾದ್ರೆ ನೋವು ಉಂಟು, ನಲಿವು ಉಂಟು, ಸ್ವಾಗತನೂ ಉಂಟು, ಮಾಲಾನೂ ಉಂಟು, ಬೈಸ್ಕೊಳೋದು ಉಂಟು, ಎಲ್ಲವೂ ಇರ್ತಾವ. ಅದೆಲ್ಲದಕ್ಕೂ ಗಟ್ಟಿಯಾಗಿ ನಿಂತ್ಕೊಂಡಾಗ ಇಂಥ ಒಂದು ಒಳ್ಳೆ ಕೆಲಸ ಆಗ್ತಕ್ಕಂಥ ಕೆಲಸ ಬರ್ತದೆ. ಇದನ್ನ ನೋಡಿದಾಗ ಎಷ್ಟೋ ಹುಡುಗರಿಗೆ ಅದು ಸ್ಫೂರ್ತಿ. ಮೂರ್ತಿಗಳನ್ನ ಯಾಕೆ ಕುಂಡ್ರಿಸ್ಬೇಕು ಅಂತಂದ್ರೆ, ಅವ್ರು ನೋಡಿದಾಗ ಅವರ ಏನು ಕೆಲಸ ಮಾಡಿದಾರೆ ಅನ್ನೋದು ಸ್ಫೂರ್ತಿ ನಮಗ್ ಬರಬೇಕು. ಅದನ್ನೊಂದು ಜಾತಿಗೆ ಅಂಟಿಸಬಾರದು, ಅದನ್ನೊಂದು ಧರ್ಮಕ್ಕೆ ಅಂಟಿಸಬಾರದು. ಸಂಗೊಳ್ಳಿ ರಾಯಣ್ಣ ಏನು ಮಾಡಿದ, ಎಷ್ಟು ತಾಕತ್ತಾಗ ಮಾಡಿದ. ನಮ್ಮವರೇ ಅವನಿಗೆ ಮೋಸ ಮಾಡ್ತಕ್ಕಂಥ ಕೆಲಸ. ಇತಿಹಾಸ ಓದಿದ್ರೆ ನಮ್ಮದೇ ಮೋಸ ಎಲ್ಲ ಒಟ್ಟು. ನಿಮಗೆ ಗೊತ್ತಿರಬೇಕು, ಶಿವಾಜಿ ನೆನಪು ಮಾಡಿರಿ. ಇವರು
ಶಿವಾಜಿಯನ್ನ ಮಧ್ಯದಲ್ಲೇ ಹೊಡೆದಾಕ್ಬೇಕು ಅಂತ ಒಂದು ವ್ಯವಸ್ಥೆ ನಮ್ಮವರೇ ಮಾಡಿರ್ತಾರೆ. ಅದನ್ನ ಒಬ್ಬ ಹೆಣ್ಮಗಳು ಉಳಿಸ್ತಾಳೆ. ಸರೋಜಾ ಅಂತ ಒಬ್ಬ ಹೆಣ್ಮಗಳು ಉಳಿಸ್ತಾಳೆ. ನೋಡ್ರಿ, ಒಬ್ಬ ಪೂಜಾರಿ ಮಗಳಕಿ ತ್ರ್ಯಂಬಕ ಅಂತಂತ ಹೇಳಿ ಅವನ ಮಗನಿಗೆ ಕೊಟ್ಟಿರ್ತಾಳೆ. ತ್ರ್ಯಂಬಕನ ಮಗನಿಗೆ ಆಕಿ ಹೆಣ್ಮಗಳನ್ನ ಲಗ್ನ ಮಾಡಿ ಕೊಟ್ಟಿರ್ತಾರ. ಲಗ್ನ ಮಾಡಿಕೊಡೋದಕ್ಕಿಂತ ಮುಂಚಿತವಾಗಿ ಪೂಜಾರಿ ಮಗಳಾಗಿದ್ದಾಗ ಆಕಿ ಆ ಊರಾಗ ಸೈನ್ಯಕ್ಕೆ ಹೋಗೋರಿಗೆ ಯುದ್ಧದ ಟ್ರೈನಿಂಗ್ ಕೊಡ್ತಿರ್ತಾರ. ಅಂದ್ರೆ ಇದು ನಿಮ್ಮ ಕುದುರೆ ಟ್ರೈನಿಂಗ್ ಕೊಡ್ತಿರ್ತಾರ. ಅದನ್ನ ಹೆಣ್ಮಗಳು ಸಣ್ಣಾಕಿದ್ದಾಗರಿಂದಲೂ ಆಕಿ ಕಲ್ತಿರ್ತಾಳ. ಅದನ್ನ ಬಹಳ ಚಲೋ ಕುದುರೆ ಹೊಡಿತಿರ್ತಾಳ. ಎಲ್ಲರೂ ಅಂತಾರ, ಈ ಹುಡುಗಿ ಗಂಡಾಗಿ ಹುಟ್ಟಬೇಕಾಗಿತ್ತು, ಹೆಣ್ಣಾಗಿ ಹುಟ್ಟಿತ್ತೆ. ಇವನ್ ಅಂತಾನ, ಚಲೋ ಹೆಣ್ಣಾಗಿ ಹುಟ್ಟಿದ್ದೆ ಚಲೋ ಅಂತಾನ. ಅವ್ರ ಅಪ್ಪ ಚಲೋ ಟ್ರೈನಿಂಗ್ ಕೊಡ್ತಾನೆ. ಎಲ್ಲ ಆಗತ್ತೆ. ತ್ರ್ಯಂಬಕನ ಮಗನಿಗೆ ಲಗ್ನ ಮಾಡಿ ಕೊಡ್ತಾರೆ. ಲಗ್ನ ಮಾಡಿಕೊಟ್ಟಾಗ ಲಗ್ನ ಮಾಡಿಕೊಟ್ಟು 1-2 ವರ್ಷ ಆಗಿರ್ತದೆ. ಅವ್ರ ಮನೆ ಒಳಗ ಹೊರಗೆ ಕುತ್ಕೊಂಡು 3-4 ಮಂದಿ ಪಿಸಿ ಮಾತಾಡ್ತಾರ. ರಾತ್ರಿ ನಾವು ಕೂತಿರ್ತೀವಲ್ಲ ಪಿಸಿ ಮಾತಾಡಕ್ಕೆಲ್ಲ, ಅಲ್ಲಿ ಇಲ್ಲಿ ಕಟ್ಟೆ ಮೇಲೆಲ್ಲ ಕೂತಿರ್ತೀವಲ್ಲ, ಹಂಗ ಅವ್ರ ಮನೆ ಮುಂದೆ ಪಿಸಿ ಮಾತಾಡ್ತಿರ್ತಾರೆಲ್ಲ. ಅದನ್ನ ಕೇಳ್ತಾಳಕಿ, ಏನು ಮಾತಾಡ್ತಾರೆ ಇವ್ರು, ದಿವಸ ಏನು ಮಾತಾಡ್ತಾರೆ ಇವ್ರು? 3-4 ಮಂದಿ ಮಾತಾಡ್ತಾರೆ, ರಾತ್ರಿ 9, 10, 11, 12 ತನಕ ಮಾತಾಡ್ತಾರೆ. ಏನ್ ಮಾತಾಡ್ತಾರೆ ಇವ್ರು? ಆ ಹುಡುಗಿಗೆ ಒಂದು ಕುತೂಹಲ ಬರ್ತದೆ, ಸೊಸಿಗೆ ಕುತೂಹಲ ಬರ್ತದೆ. ಒಂದ್ ದಿವ್ಸ ನೋಡ್ಬೇಕು ಅಂದ್ರೆ ಬಾಗಲ ಪೂರ್ಣ ಮುಂದೆ ಮಾಡಿ ಅಲ್ಲೊಂದು ಸಣ್ಣದೊಂದು ರಂಧ್ರ ಇರ್ತದೆ, ಅದಕ್ಕೆ ಕಿವಿ ಕೊಟ್ಟು ಕುಂಡಿರ್ತಾಳಕಿ. ಅವ್ರು ಮಾತಾಡೋದೆಲ್ಲ ಗೊತ್ತಾಗತ್ತೆ ಆಕಿಗೆಲ್ಲ. ಓಹೋ, ಇದನ್ನ ಹಿಂಗೆ ಬಿಟ್ರೆ ಶಿವಾಜಿ ಉಳಿಯೋದು ಕಷ್ಟದ. ಮೊದ್ಲೇ ಶಿವಾಜಿ ಅಭಿಮಾನಿ ಆಕಿಯಲ್ಲ, ಅಷ್ಟು ಬೇಡ ಅಂತಂತ ಹೇಳಿ ಒಂದ್ ದಿವ್ಸಲ್ಲಿ ಕುತ್ಕೊಂಡು ಅವ್ರೆಲ್ಲ ಕೇಳಿಕೊಂಡು, ಅವ್ರ ಆ ಕಡೆ ಕೇಳ್ಬೇಕಾದ್ರೆ ಹಿತ್ಲು ಬಾಗಲಾಗ ಅದು ಹೊರಗೆ ಬಂದು ಕುದುರೆ ತಗೊಂಡು ಸೀದಾ ಆ ಶಿವಾಜಿ ಕೋಟೆಗೆ ಹೋಗ್ತಾಳೆ. ರಾತ್ರಿ ಹೋಗ್ತಾಳೆ. ಒಳಗ್ ಹೋಗಕ್ ಜಾಗಿಲ್ಲ. ನೀರಿನ ಮೋರಿ ಹೋಗ್ತಾವಲ್ಲ, ಮೋರಿ ಒಳಗ್ ಹೋಗ್ತಾಳೆ. ಎಲ್ಲ ಹರಿದಿರ್ತಾವ, ಕೈ ಎಲ್ಲ ಹರಿದಿರ್ತಾವ, ರಕ್ತ ಬಂದಿರುತ್ತೆ, ಬಟ್ಟೆಲ್ಲ ಹರಿದಿರ್ತಾವ. ಅವ್ನು ಪಾರಾವಾಲ ಬಂದು ಹಿಡಿತಾನೆ. ಹಿಡದಕ್ಕಿನ ಬಡದ್ ತೆಗಿತೀನಿ ಅಂತ, ಇಲ್ಲಪ್ಪ ಬಡಿಬೇಡ, ನಾನು ಕಾಲಿಗೆ ಬೀಳ್ತೀನಿ. ಶಿವಾಜಿಗೆ ಧೋಕ ಅದ. ಶಿವಾಜಿಗೆ ಧೋಕ ಅದಕ್ಕೆ ನಾನು ಬಂದೀನಿ, ಅದಕ್ಕೆ ನಾ ಈಗ ಒಳಗಾದ ಬಂದೀನಿ. ನಾ ಎಲ್ಲ ಒಟ್ಟು ನನಗೆ ಮಾಡಬೇಡ, ಸಂಭಾಜಿಗೆ ಹೇಳಿ ಕಳಿಸೋದು. ಅವಾಗ ಸಂಭಾಜಿಗೆ ಹೇಳಿ ಕಳಿಸಿದಾಗ ಅವ್ನು PN ಕಳಿಸ್ತಾರ. ಸಂಭಾಜಿ ಬೆಳಕರೆತ್ಗೆ ಅಲ್ಲಿ ಹೋಗ್ತಾಳ. ಹೋದಾಗ ಅದನ್ನೆಲ್ಲ ಕತಿ ಹೇಳ್ತಾಳ. ಏನು ಮಾಡಿರ್ತಾರ ಅಂದ್ರೆ, ಅವನು ಓಕ್ಲಿ ಆಡ್ತಿರ್ತಾನ. ಓಕ್ಲಿ ಹಬ್ಬ ಆಡ್ತಿರ್ಲ, ಬಣ್ಣ ಆಡ್ತಿರ್ಲ, ಅವನು ಬಣ್ಣ ಆಡ್ತಿರ್ತಾನ. ಅವನು ಬಣ್ಣ ಆಡೋ ಪದ್ಧತಿ ಒಂದು ಬೇರೆ ಇರ್ತದೆ. ಏನು ತೋಪುಗಳು ಇರ್ತಾವಲ್ಲ, ತೋಪ್ ಅಂದ್ರೆ ಗೊತ್ತಾಗತ್ತಲ್ಲ ನಿಮ್ಗೆಲ್ಲ, ರಾಜ ಮಹಾರಾಜರೆಲ್ಲ ಇಡ್ತಿದ್ರು ತೋಪ್, ಅದ್ರಾಗ ಬಾಂಬ್ ಹೋಗ್ತಿದ್ವಲ್ಲ. ಆ ತೋಪಿನಲ್ಲಿ ಬಣ್ಣ ತುಂಬೋದು, ಅದಕ್ಕೊಂದು ಪಟಾಕಿ ಹಚ್ಚೋದು. ಆ ಪಟಾಕಿ ಸಪ್ಲಕ್ ಸೀದಾ ಹೋಗಿ ಅದು ಮಣ್ಣು ಹೋಗಿ ಆ ಬಣ್ಣ ಹೋಗಿ ಶಿವಾಜಿ ಮೇಲೆ ಅಲ್ಲಿ ಕೂತಿರ್ತಿದ್ದ, ಅದ್ರ ಮೇಲೆ ಬೀಳೋದು. ಇದನ್ನ ಬಹಳ ವ್ಯವಸ್ಥಿತವಾಗಿ ಮಾಡೋನು ನಂಬಿಗಸ್ತ ಅಂತಂತ ಹೇಳಿ ಆ ತ್ರ್ಯಂಬಕಗೆ ಅದನ್ನೆಲ್ಲ ನೇಮಿಸಿರ್ತಾರ. ಅವನ್ ತ್ರ್ಯಂಬಕ ಅವ್ರ ಹೆಂಡತಿ ಸಂಬಂಧ, ಮೊದಲನೇ ಹೆಂಡತಿ ಸಂಬಂಧ. ಶಿವಾಜಿಗೆ 8 ಮಂದಿ ಹೆಣ್ಮಕ್ಳು ಇರ್ತಾರ, ಲಗ್ನ ಆಗಿರ್ತಾರೆ 8 ಮಂದಿನ. ಮೊದಲನೇ ಸಂಬಂಧ ಅವನ್ ಕೂಡ ಆಕಿ ಕೂಡ ಬಹಳ ಇರ್ತದೆ. ಆ ಒಂದು ವ್ಯವಸ್ಥೆಯಲ್ಲಿ ಅವನಿಗೆ ನೇಮಿಸಿರ್ತಾರೆ. ಅವನೇ ಅದನ್ನೆಲ್ಲ ಮಾಡಿ ಒಳಗ ಒಂದು ಬಾಂಬ್ ಬಿಟ್ಟಿರ್ತಾನೆ. ಇದನ್ನೆಲ್ಲ ಆಕಿ ಹೋಗಿ ಹೇಳಿದ ಮೇಲೆ ಆಮೇಲೆ ಅದನ್ನೆಲ್ಲ ಹೋಗಿ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಾಗ ಸತ್ಯ ಆಗ್ತದೆ. ಆ ತ್ರ್ಯಂಬಕನ್ನ ಕೊಲೆ ಮಾಡಿಸ್ತಾರೆ, ರಾಜನೇ ಕೊಲೆ ಮಾಡಿಸ್ತಾನೆ. ನಂತರ ಆ ಹೆಣ್ಮಗಳ ತಮ್ಮನಿಗೆ ಅದನ್ನೆಲ್ಲ ಏರಿಯಾವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಇದನ್ನ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಾವು ಸತ್ಯವನ್ನ ಹುಡುಕ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕಾಗತ್ತೆ. ದೇಶವನ್ನು ಉಳಿಸಬೇಕು, ಸಮಾಜವನ್ನು ಉಳಿಸಬೇಕು. ಅದಕ್ಕೆ ಬಸವಣ್ಣ ಏನ್ ಮಾಡಿದ, ಆ ಕಾಲಕ್ಕೆ ಬಹಳ ವ್ಯವಸ್ಥಿತವಾಗಿ ಕೊಡ್ತಕ್ಕಂಥ, ಈಜಿಯಾಗಿ ಹೆಣ್ಮಕ್ಳಿಗೂ ಅರ್ಥ ಆಗ್ಬೇಕು, ಕಲೀಲಾರ್ದವ್ರಿಗೂ ಗಂಡ್ಮಕ್ಳಿಗೂ ಅರ್ಥ ಆಗ್ಬೇಕು, ಅವರಿಗೂ ಅರ್ಥ ಆಗ್ಬೇಕು ಅಂತ ವಚನಗಳನ್ನ ಕೊಟ್ಟು ನಮ್ಮನ್ನು ಮಾರ್ಗದರ್ಶನವನ್ನು ಮಾಡತಕ್ಕಂಥ ಕೆಲಸವನ್ನ ಮಾಡಿದೆ. ಅಂತ ಕೆಲಸವನ್ನ ಬಹಳ ಯುವಕರು ಬಹಳ ತುಂಬಾ ಚೆನ್ನಾಗಿ ಮಾಡಿದಿರಿ. ಬಹಳ ಚಲೋ, ಬಹಳ ವ್ಯವಸ್ಥಿತವಾಗಿ ಇಡ್ರಿ. ಇಷ್ಟೇ, ಈ ಏರಿಯಾನ ಸ್ವಚ್ಛತೆ ಕಾಪಾಡಿಕೊಳ್ಬೇಕು. ನಾವು ಮಾಡಿ ಹೋದಿವು ಅಂತಂದ್ರೆ ಅಲ್ಲಿ ಏನು ಬಿದ್ದತೆ ಅಂತ ಬಂದು ನೋಡೋದಿಲ್ಲ ನಾವು ಯಾರು. ನಮ್ಮ ಪದ್ಧತಿನೇ ಹಂಗೆ ಎಲ್ಲ ಒಟ್ಟು. ಒಮ್ಮೆ ನಾವ್ಯಾರೋ ನೋಡೋದಿಲ್ಲ ಎಲ್ಲ ಒಟ್ಟು. ಅದಕ್ಕೆ ದಿವ್ಸಕ್ಕೊಮ್ಮೆ ಬಂದು ನಾವು ಸ್ವಚ್ಛತೆ ಇಟ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿದ್ರೆ ಇದು ಮಾಡಿದ್ದಕ್ಕೂ ಸಾರ್ಥಕ ಆಗ್ತದೆ ಅಂತ ಹೇಳ್ತಾ, ನಿಮ್ಮೆಲ್ಲರೂ ಬಹಳ ಚಲೋ ಕೆಲಸ ಮಾಡಿದ್ರಿ. ಎಲ್ಲ ಯುವಕರಿಗೂ ದೇವರು ತುಂಬಾ ಚೆನ್ನಾದ ಶಕ್ತಿಯನ್ನು ಕೊಡ್ಲಿ ಅಂತಂತ ಹೇಳ್ತಾ 2 ಮಾತುಗಳಿಗೆ ವಿರಾಮ ಕೊಡ್ತೀನಿ.